ವಿಶ್ವದ ದೊಡ್ಡಣ್ಣ ಅಮೆರಿಕ ಭಾರತದ ಬೆಂಬಲಕ್ಕೆ ನಿಂತಿದೆ. ಉಗ್ರರ ವಿರುದ್ಧ ಸಮರ ಸಾರಿದ ಭಾರತಕ್ಕೆ ಬೆಂಬಲವನ್ನ ಸೂಚಿಸಿದೆ ಅಮೆರಿಕ. ಪಹಲ್ಗಾಮ್ ಉಗ್ರ ದಾಳಿಗೆ ಅಮೆರಿಕ ತೀವ್ರ ಖಂಡನೆಯನ್ನ ವ್ಯಕ್ತಪಡಿಸಿದೆ. ಎಲ್ಲಾ ಸಮಯದಲ್ಲೂ ಅಮೆರಿಕ ಭಾರತದ ಜೊತೆಗಿದೆ. ಅಮೆರಿಕದ ಹೌಸ್ ಸ್ಪೀಕರ್ ಮೈಕ್ ಜಾನ್ಸನ್ ಘೋಷಣೆಯನ್ನ ಮಾಡಿದ್ದಾರೆ. ಭಾರತಕ್ಕೆ ಬೇಕಾದ ಎಲ್ಲಾ ಸಂಪನ್ಮೂಲಗಳನ್ನ ನೀಡುತ್ತೆ. ಭಯೋತ್ಪಾದನೆ ವಿರುದ್ಧ ಭಾರತ ಸಮರ ಸಾರಬೇಕು. ಭಾರತಕ್ಕೆ ಟ್ರಂಪ್ ಸರ್ಕಾರ ಎಲ್ಲಾ ನೆರವನ್ನ ನೀಡಲಿದೆ. ರಷ್ಯಾ ಬಳಿಕ ಭಾರತದ ಬೆಂಬಲವನ್ನ ಘೋಷಿಸಿದೆ ಅಮೆರಿಕ. ಪಾಕ್ ಹಾಗೆ ಭಾರತದ ಉದ್ವಿಗ್ನತೆಯ ನಡುವೆ ಅಮೆರಿಕ ಶಕ್ತಿ ತುಂಬುವ ಮಾತುಗಳನ್ನಾಡಿದೆ. ಜೊತೆಗೆ ನಾವು ನಿಮ್ಮ ಜೊತೆಗಿದ್ದೀವಿ ಅನ್ನುವಂಥ ಸಂದೇಶವನ್ನ ಕೊಟ್ಟಿದೆ. ಉಗ್ರರ ವಿರುದ್ಧ ಸಮರ ಸಾರಿದ ಭಾರತಕ್ಕೆ ನಮ್ಮ ಬೆಂಬಲ ಇದೆ. ಪಹಲ್ಗಾಮ್ ಉಗ್ರ ದಾಳಿಗೆ ಅಮೆರಿಕ ತೀವ್ರ ಖಂಡನೆ ವ್ಯಕ್ತಪಡಿಸಿದೆ. ಎಲ್ಲಾ ಸಮಯದಲ್ಲೂ ಕೂಡ ಭಾರತ ಜೊತೆಗೆ ನಾವು ನಿಲ್ತೀವಿ ಅಂತ ಅಮೆರಿಕ ಹೌಸ್ ಸ್ಪೀಕರ್ ಮೈಕ್ ಜಾನ್ಸನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಭಾರತಕ್ಕೆ ಬೇಕಾದಂತ ಎಲ್ಲಾ ಸಂಪನ್ಮೂಲಗಳನ್ನ ನೀಡ್ತೀವಿ. ಭಯೋತ್ಪಾದನೆ ವಿರುದ್ಧವಾಗಿ ಭಾರತ ಸಮರ ಸಾರಬೇಕು. ಟ್ರಂಪ್ ಸರ್ಕಾರ ಎಲ್ಲಾ ರೀತಿಯ ನೆರವನ್ನ ಭಾರತಕ್ಕೆ ಕೊಡುತ್ತೆ ಅಂತ ರಷ್ಯಾದ ನಂತರದಲ್ಲಿ ಭಾರತದ ಬೆಂಬಲಕ್ಕೆ ಅಮೆರಿಕ ನಿಂತಿದೆ. ರಷ್ಯಾ ಇದಾಗಲೇ ತಮ್ಮ ಬೆಂಬಲವನ್ನ ಸೂಚಿಸಿದೆ. ಜೊತೆಗೆ ಶಸ್ತ್ರಾಸ್ತ್ರಗಳ ರವಾನೆಯನ್ನ ಕೂಡ ಮಾಡಿರೋದು, ಇಗ್ಲಾ ರವಾನೆಯಾಗಿರೋದನ್ನ ಕೂಡ ನಾವು ಹೇಳ್ತಾ ಇದ್ವಿ. ಇದೀಗ ದೊಡ್ಡಣ್ಣ ಅಮೆರಿಕ ಕೂಡ ಭಾರತದ ಜೊತೆಗೆ ನಿಂತಿದೆ. ನಿಮ್ಮ ನೆರವಿಗೆ ನಾವಿದ್ದೀವಿ, ಎಲ್ಲಾ ರೀತಿಯಾದಂಥ ಬೆಂಬಲವನ್ನ ನಮ್ಮ ಕಡೆಯಿಂದ ಸೂಚಿಸ್ತೀವಿ ಅನ್ನೋದಾಗಿ ಹೇಳಿದೆ ಅಮೆರಿಕ. ಈ ಮೂಲಕವಾಗಿ ಪಾಕ್ಗೆ ನಡುಕ ಇನ್ನಷ್ಟು ಹೆಚ್ಚಾಗುತ್ತೆ. ಇದಾಗಲೇ ಭಾರತ ಉತ್ತರವನ್ನ ಕೊಟ್ಟಿದೆ ಪಾಕ್ಗೆ. ಇದೀಗ ದೊಡ್ಡ ದೊಡ್ಡ ದೇಶಗಳು ಭಾರತ ಜೊತೆಗೆ ನಿಲ್ತಾ ಇದ್ದ ಹಾಗೆ ಪಾಕ್ನ ಜಂಗಾಬಲ ಕುಸಿದಂತಾಗಿದೆ.